ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಿ? ಸಚಿವ ಕೆಎನ್ ರಾಜಣ್ಣ ನಾಪತ್ತೆ ಆಗ್ಬಿಟ್ರ? ದೇಶ ಬಿಟ್ಟು ಹೋಗ್ಬಿಟ್ಟಿದಾರ ಏನ್ ಕತೆ ಅಂತ 35 ಜನ ಬಲಿಯಾದ್ರೂ ಕೂಡ ಹಾಸನಕ್ಕೆ ಹೋಗಿಲ್ಲ. ಯಾಕೆ? ಹೃದಯಾಘಾತಕ್ಕೆ ತತ್ತರಿಸಿದ್ರು ಉಸ್ತುವಾರಿ ಸಚಿವರು ಕೂಡ ಒಂದ್ ಕಡೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಹೃದಯಾಘಾತದಿಂದ ಸರಣಿ ಸಾವು ಸಂಭವಿಸಿದ್ರೂ ಕೂಡ ಸಚಿವರ ಸುಳಿವಿಲ್ಲ. ಇದುವರೆಗೂ ಹಾಸನ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿಲ್ಲ ಉಸ್ತುವಾರಿ ಸಚಿವರು. ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಜನ. ಕಳೆದ 2 ತಿಂಗಳಿಂದ ಹಾಸನದ ಕಡೆ ಮುಖ ಕೂಡ ಮಾಡಿಲ್ಲ ಸಚಿವ ಕೆಎನ್ ರಾಜಣ್ಣ. ಇದೇ ನೋಡಿ ಸಚಿವರ ಕಾರ್ಯವೈಖರಿ. ಕಳೆದ 2 ತಿಂಗಳಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಾಖಲಾಗ್ತಾ ಇದೆ, ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಬಟ್ ಆದ್ರೆ ಹಾಸನ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಕಾಣೆಯಾಗಿದ್ದಾರೆ, ಹುಡುಕಿ ಕೊಡಿ ಈಗ ಅವರನ್ನ. ನೋಡಿ, ಉಸ್ತುವಾರಿ ಸಚಿವರು ಸಿಎಂ ಸ್ಥಾನದ ಬಗ್ಗೆ ಮಾತನಾಡ್ತಾರೆ. ಅದರಲ್ಲಿ ಬಹಳ ಕುತೂಹಲ ಇದೆ ಅವರಿಗೆ. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಕೂಡ ಸಾಕಷ್ಟು ಮಾತುಗಳನ್ನಾಡಿದ್ರು. ಮತ್ತೆ ಸದನದಲ್ಲಿ ಕೂತ್ಕೊಂಡು ಕೂಡ ಅವರು ಮಾತುಗಳನ್ನಾಡಿರೋದರ ಬಗ್ಗೆ ಕೂಡ ನೋಡಿದ್ದೀವಿ. ಬಟ್ ಆದ್ರೆ ಉಸ್ತುವಾರಿ ಸಚಿವರು, ಹಾಸನದ ಉಸ್ತುವಾರಿ ಸಚಿವರು ಹಾಸನದ ಜನತೆಯ ಸಮಸ್ಯೆಯನ್ನ ಕೇಳೋದಕ್ಕೆ ಸಚಿವರೇ ಇಲ್ಲ, ಕಾಣಿಯಾಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ರು ಅಂತ ಹೇಳಿ. ಅಧಿಕಾರದ ಬಗ್ಗೆ ಮಾತನಾಡುವಂತಹ ಇವರು, ಅಧಿಕಾರದ ಬಗ್ಗೆ ಇರುವಂತಹ ವ್ಯಾಮೋಹ ಇವರಿಗೆ ಜನರ ಮೇಲಿಲ್ಲ. ಹಾಸನದ ಹಾರ್ಟ್ ಅಟ್ಯಾಕ್ ಕೇಸ್ ದೇಶದೆಲ್ಲೆಡೆ ಸದ್ದು ಮಾಡಿದ್ರೂ ಕೂಡ ರಾಜಣ್ಣ ಮಾತ್ರ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಒಮ್ಮೆಯೂ ಕೂಡ ಆರೋಗ್ಯ ಅಧಿಕಾರಿಗಳ ಜೊತೆ ಮಾತನಾಡಿಲ್ಲ ರಾಜಣ್ಣ. ಹೃದಯಾಘಾತ ಕೇಸ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಿಲ್ಲ ರಾಜಣ್ಣ. ಹಾಸನ ಜಿಲ್ಲೆಯನ್ನೇ ಮರ್ತು ಬಿಟ್ರ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ? ಗುಡ್ಡ ಕುಸಿದು ಹೆದ್ದಾರಿ ಬಂದಾಯ್ತು. ಹೃದಯಾಘಾತವಾಗಿ 35 ಜನ ಪ್ರಾಣ ಬಿಟ್ರು. ಇಷ್ಟಾದ್ರೂ ಹಾಸನದ ಕಡೆ ಮುಖ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ. ಹುಟ್ಟು ಹಬ್ಬದ ಪ್ರಯುಕ್ತ ಏಪ್ರಿಲ್ 14ರಂದು ಜಿಲ್ಲೆಗೆ ಹೋಗಿದ್ದಂತಹ ರಾಜಣ್ಣ ಅದಕ್ಕೂ ಮುನ್ನ 6 ತಿಂಗಳ ಹಿಂದೆ ಕೆಡಿಪಿ ಮೀಟಿಂಗ್ ಕೂಡ ಬಂದಿರಲಿಲ್ಲ ಸಚಿವರು. ಕಳೆದ ವರ್ಷ ಜುಲೈ 20ರಂದು ಕೆಡಿಪಿ ಸಭೆಯನ್ನ ಕೂಡ ನಡೆಸಿದ್ರು ಕೆಎನ್ ರಾಜಣ್ಣ. ಜಿಲ್ಲೆಗೆ ಬರದ ಸಚಿವ ರಾಜಣ್ಣ ನಡೆಗೆ ಜಿಲ್ಲೆಯ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಜೊತೆ ಸೇರ್ಬೇಕು, ಜನರ ಜೊತೆ ಬೆರಿಬೇಕು, ಆಗ್ತಾನೆ ಎಲ್ಲಾ ಸಮಸ್ಯೆಗಳು ಕೂಡ ಗೊತ್ತಾಗೋದು. ಏನಾಗ್ತಾ ಇದೆ ಜಿಲ್ಲೆಯಲ್ಲಿ, ಸುಮ್ಮನೆ ಉಸ್ತುವಾರಿ ಸಚಿವರು ಅಂತ ಹೇಳಿ ನಾಮಕಾವಸ್ಥೆಗೆ ನೇಮಕ ಮಾಡಿದೆ ಅಂತ ಕಾಣಿಸ್ತಾ ಇದೆ ಸರ್ಕಾರ. ಮತ್ತೆ ಈಗಾಗಲೇ ಕಾಂಗ್ರೆಸ್ನ ಸಾಕಷ್ಟು ಶಾಸಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಸಚಿವರು ನಮ್ಮ ಮಾತು ಕೇಳೋದಿಲ್ಲ, ಸಚಿವರು ಬರೋದಿಲ್ಲ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ. ಉಸ್ತುವಾರಿ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರು ಇದನ್ನೇ ಹೇಳಿದ್ರು. ಸುರ್ಜೇವಾಲಾ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ಕಂಪ್ಲೇಂಟು. ಯಾವ ಒಬ್ಬ ಸಚಿವರು ಕೂಡ ಬರೋದಿಲ್ಲ, ಉಸ್ತುವಾರಿ ಸಚಿವರು. ಬರೀ ಕೆಎನ್ ರಾಜಣ್ಣ ಅವರ ಪರಿಸ್ಥಿತಿ ಅಲ್ಲ, ಎಲ್ಲ ಸಚಿವರ ಪರಿಸ್ಥಿತಿ ಇದೆ. ಯಾವ್ಯಾವ ಜಿಲ್ಲೆಯನ್ನ ವಹಿಸ್ಕೊಂಡಿದ್ದಾರೋ ಈ ಉಸ್ತುವಾರಿ ಸಚಿವರು ಗೋಳು ಇದೇನೆ. ಯಾರು ಕೂಡ ಹೋಗಲ್ಲ ಅವರವರ ಉಸ್ತುವಾರಿ ವಹಿಸ್ಕೊಂಡಿರುವಂತಹ ಜಿಲ್ಲೆಗೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ನೋಡಿ, ಹೃದಯಾಘಾತ ಪ್ರಕರಣಗಳು ಪದೇ ಪದೇ ದಾಖಲಾಗ್ತಾ ಇದೆ, ಸಾವು ನೋವು ಸಂಭವಿಸಿದೆ ಹಾಸನದಲ್ಲಿ. ಬಟ್ ಆದ್ರೆ ಉಸ್ತುವಾರಿ ಸಚಿವರು ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರು ಸಚಿವರು ಅಂತ ಹೇಳಿ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಳೆದೋದ್ರ ಅನ್ನುವಂತ ಪ್ರಶ್ನೆ ಎಲ್ಲ ಹಾಸನದ ಜನತೆಯಲ್ಲಿ ಕಾಡ್ತಿರೋಂಥದ್ದು. ಎಸ್ಪೆಷಲಿ ಇದು ಏನು ಜೆಡಿಎಸ್ ಕಾರ್ಯಕರ್ತರು ಅಥವಾ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಅವರೇ ಪ್ರಶ್ನೆ ಮಾಡ್ತಿರೋಂಥದ್ದು. ಅಂದ್ರೆ ಏನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಇದ್ದಾರೆ, ಅವರು ಕಾಣೆಯಾಗಿದ್ದಾರ ಅನ್ನುವ ಪ್ರಶ್ನೆ ಮೂಡಿರೋ ಅಂಥದ್ದು.
ಒಂದು ಕಡೆ ಗುಡ್ಡ ಕುಸಿತದಿಂದ ಏನು ಮಳೆಯಿಂದ ಗುಡ್ಡ ಕುಸಿತ ಸಾಕಷ್ಟು ಅವಾಂತರ ಆಗಿದೆ. ಇನ್ನೊಂದು ಕಡೆ ಏನು ಆನೆ ದಾಳಿಯಿಂದ ಸಾಯುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಮೂರನೇದಾಗಿ ಈಗಾಗಲೇ ಹೃದಯಾಘಾತ ಬೆನ್ನಲ್ಲೇ ಇಂದಿಗೆ 34 ಸರಣಿ ಹೃದಯಾಘಾತವಾಗಿದೆ. ಆದ್ರೆ KN ರಾಜಣ್ಣ ಉಸ್ತುವಾರಿ ಸಚಿವರು KN ರಾಜಣ್ಣ ಆರೋಗ್ಯ ಇಲಾಖೆ ಜೊತೆ ಏನು ಸಂಪರ್ಕ ಇಟ್ಕೋಬೇಕಾದಂತಹ ಇನ್ಚಾರ್ಜ್ ಮಿನಿಸ್ಟ್ರು ಹಾಸನದಲ್ಲಿ ಇಲ್ಲ. ಈಗಾಗ್ಲೇ ಸಾಕಷ್ಟು ಸಾವು ನೋವುಗಳಾಗಿದೆ. ಅದರ ಮಾಹಿತಿ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಹಾಸನ ಜಿಲ್ಲೆಯನ್ನ ಎಲ್ಲೋ ಒಂದ್ ಕಡೆ ಮರೆತು ಬಿಟ್ರ KN ರಾಜಣ್ಣ ಅನ್ನೋ ಪ್ರಶ್ನೆ ಈಗಾಗಲೇ ಉದ್ಭವಿಸಿರೋಂಥದ್ದು. ವಿಶೇಷ ಅಂದ್ರೆ ಈಗ ಅವರದೇ ಏನು ಸ್ವಪಕ್ಷೀಯರೇ ಕೇಳ್ತಿರೋಂತಹ ಪ್ರಶ್ನೆ ಇದು. ಎಲ್ಲೋದ್ರು KN ರಾಜಣ್ಣ, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಎಲ್ಲೋದ್ರು ಅಂತ. ಇವರು KDP ಸಭೆ ಮಾಡಬೇಕಿದ್ದಂತಹ ರಾಜಣ್ಣ ಅವರು ಈಗಾಗ್ಲೇ ಕಳೆದ ವರ್ಷ ಅಂದ್ರೆ ಜುಲೈ 20, 2024 KDP ಸಭೆ ಮಾಡಿದ್ದು. ಅಂದಿನಿಂದ ಇಂದಿನವರೆಗೆ ಯಾವ KDP ಸಭೆಯನ್ನು ಮಾಡಿಲ್ಲ. ಜೊತೆಗೆ ಇವರು ಏನು ಕಳೆದ 2.5 ತಿಂಗಳಲ್ಲಿ ಅಂದ್ರೆ ಅವರ ಹುಟ್ಟುಹಬ್ಬ 13ನೇ ತಾರೀಕು ಇರುತ್ತೆ, 14ನೇ ತಾರೀಕು ಹಾಸನ ಜಿಲ್ಲೆಗೆ ಒಂದು ಭೇಟಿಯನ್ನ ನೀಡ್ತಾರೆ. ಅದು ಕಡಿಮೆ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರ್ತಾರೆ. ಅದನ್ನ ಹೊರತುಪಡಿಸಿದ್ರೆ 2.5 ತಿಂಗಳಲ್ಲಿ ಒಂದು ದಿನವೂ ಕೂಡ ಹಾಸನ ಜಿಲ್ಲೆಗೆ ಭೇಟಿಯಾಗಿಲ್ಲ. ಏನು ಸಾವು ನೋವುಗಳಾಗಿದೆ, ಹೃದಯಾಘಾತದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ 34 ಜನ ಪ್ರಾಣವನ್ನ ಬಿಟ್ಟಿರೋಂಥದ್ದು. ಆದ್ರೆ ಅದರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡಿಲ್ಲ. ಜೊತೆಗೆ ಅಧಿಕಾರಿಗಳ ಜೊತೆ, ಆರೋಗ್ಯ ಇಲಾಖಾ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿರಬೇಕಾಗಿತ್ತು. ಆದ್ರೆ ಇದು ಯಾವುದನ್ನೂ ಮಾಡಿಲ್ಲ. ಕೇವಲ ಉಸ್ತುವಾರಿ ಸಚಿವರಷ್ಟೇ ಅನ್ನೋ ನಾಮಫಲಕ ಇದೆ ಅಷ್ಟೇ. ಆದ್ರೆ ಅವರು ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಯಾವುದೇ ತರಹದ ಮಾಹಿತಿ ಪಡೆಯೋದಾಗ್ಲಿ ಏನು ಮಾಡಿಲ್ಲ. ಇಷ್ಟಾದ್ರೂ ಕೂಡ ಹಾಸನದ ಕಡೆ ಮುಖ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ. ಓಕೆ ಚೇತನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆ ಕೇಂದ್ರ ಕೂಡ ಪ್ರಶ್ನೆ ಮಾಡಿದೆ, ಏನಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ, ಯಾಕೆ ಈ ರೀತಿಯಾಗಿ ಸಾವು ನೋವುಗಳಾಗ್ತಾ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ಕೂಡ ಕಣ್ಣನ್ನ ಇಟ್ಟಿದೆ, ಏನಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಅಂತ ಕಾಳಜಿ ವಹಿಸಿದೆ. ಬಟ್ ಆದ್ರೆ ಉಸ್ತುವಾರಿ ಸಚಿವರು ಮಾತ್ರ ಕಾಣೆಯಾಗಿದ್ದಾರೆ.